ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ನ ಹೆವಿ ಸೈಜ್ ಬ್ಲೌಸ್ ಇದು. ಸೊ ಹೆವಿ ಸೈಜ್ ಬ್ಲೌಸ್ ಅಲ್ಲಿ ಮೆಷರ್ಮೆಂಟ್ಸ್ ತೆಗೆಯುವಾಗ ಏನೇನು ಡಿಫ್ರೆನ್ಸ್ ಬರುತ್ತೆ, ಮತ್ತೆ ಅಪ್ಪರ್ ಚೆಸ್ಟ್ ಏನಕ್ಕೆ ಟೈಟ್ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆಗಸ್ಟ್ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ 19ನೇ ಬ್ಯಾಚ್ ಶುರುವಾಗ್ತಾ ಇದೆ. 19ನೇ ಬ್ಯಾಚ್. ಸೊ ಯಾರೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಖಂಡಿತ ಅಲ್ಲೂ ಕೂಡ ಕೊಡ್ತೀವಿ. ಸೊ ಇದು ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದರಲ್ಲಿ ಸ್ಟಾರ್ಟಿಂಗ್ ಲೆವೆಲ್ ಇಂದ ಹಿಡಿದು ಮಿಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಸಿಮ್ಮಿ, ಸ್ಮಾಲ್ ಸೈಜ್ ಬ್ಲೌಸ್, ಫ್ರಿಲ್ ಫ್ರಾಕ್, ಅಂಬ್ರೆಲಾ ಫ್ರಾಕ್, ಲೆಹೆಂಗಾ, ಡ್ರೆಸ್, ಕಂಪ್ಲೀಟ್ ಟಾಪ್ ಬಾಟಮ್ ಡ್ರೆಸ್, 4 ಡಾಟ್ ಬ್ಲೌಸ್, 6 ಪೀಸ್ ಪೆಟಿಕೋಟ್. ಸೊ ಇದೆಲ್ಲ ಇನ್ಕ್ಲೂಡ್ ಇರುತ್ತೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ? ಸೊ ಜಾಯಿನ್ ಆಗುವಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ಬನ್ನಿ ಇವಾಗ ನಾವು ನಮ್ಮ ಬ್ಲೌಸ್ ಮೆಷರ್ಮೆಂಟ್, ಹೆವಿ ಸೈಜ್ ಬ್ಲೌಸ್ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಅನ್ನೋದು ಹೇಳ್ಕೊಡ್ತೀನಿ. ಸೊ ನೋಡಿ, ಫಸ್ಟು ಈ ಥರ ಎಲ್ಲ ಹುಕ್ ಹಾಕ್ಕೊಂಡಿರಿ. ಫಸ್ಟು ಲೆಂತ್, ಓಕೆನಾ? ಲೆಂತ್ ಹೇಗೆ ತೊಗೊಳೋದು? ಸೊ ಯಾವಾಗಲೂ ಅಳತೆ ಬ್ಲೌಸಲ್ಲಿ ತೊಗೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟಿಂದ ತೊಗೊಳ್ಳಿ. ಬಾಡಿ ಮೆಷರ್ಮೆಂಟ್ ತೊಗೊಳ್ಬೇಕಾದ್ರೆ, ಬಾಡಿನಲ್ಲಿ ಮೆಷರ್ಮೆಂಟ್ ತೊಗೋಬೇಕಾದ್ರೆ ಫ್ರಂಟ್ ಪಾರ್ಟಲ್ಲಿ ತೊಗೊಳ್ಬೇಕು. ಸೊ ಇದೊಂದು ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೀಟಾಗಿ ಫ್ಲಾಟಾಗಿ ಎಳೆದಿಟ್ಕೊಳ್ಳಿ ಬ್ಲೌಸ್ನ. ಸೊ ಇವ್ರದ್ದು ಎಷ್ಟಿದೆ? 15.5 ಇಂಚು ಉದ್ದ ಇದೆ. ಆಯಿತಾ? ಅದಾದಮೇಲೆ ಈ ರೀತಿ ಹಾಕ್ಕೊಳ್ಳಿ. ಚೆಸ್ಟ್ ಮೆಷರ್ಮೆಂಟ್ ನೋಡಿ, ನೀಟಾಗಿ ಈ ರೀತಿ ಫ್ಲಾಟಾಗಿ ಎಳೆದಿಟ್ಕೊಂಡು ಹಾಕೊಳ್ಳಿ. ಈ ಥರನಾದರೂ ಚೆಕ್ ಮಾಡ್ಬೋದು, ಅಥವಾ ಇದು ಹುಕ್ಕೆಲ್ಲ ತೆಗೆದು ಈ ರೀತಿ ಒಂದು ಸೈಡ್ ಹುಕ್ ಎಲ್ಲಿ ಯಾವ ಸೈಡ್ ಇದೆ ಆ ಸೈಡಿಂದ ಈ ರೀತಿನಾದರೂ ತಗೊಳ್ಬೋದು. ಸೊ ಎಷ್ಟು ಬರ್ತಾ ಇದೆ? 11.5 ಇಂಚು ಬರ್ತಾ ಇದೆ. 11.5 ಇಂಚ್ ಅಂತ ಅಂದ್ರೆ 46 ಇಂಚು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ನ, 46 ಇಂಚು ಇದೆ ಸುತ್ತಳತೆಯ ಬ್ಲೌಸ್ನ ಮೆಷರ್ಮೆಂಟ್ ಇದು. ಓಕೆನಾ? ಸೊ 46 ಇಂಚ್ ಬಂತು. ಈಗ ನಾವು ಶೋಲ್ಡರ್ನ ಹೇಗೆ ತಗೊಳ್ಳೋದು? ಸೊ ಚೆಸ್ಟ್ ಮೆಷರ್ಮೆಂಟ್ ಗೊತ್ತಾಯ್ತು. ಸೊ ಇವಾಗ ಇವ್ರದ್ದು ಶೋಲ್ಡರ್. ಓಕೆನಾ? ಸೊ ಈ ರೀತಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಶೋಲ್ಡರ್ ನೆಕ್ ವಿಡ್ತ್ ಎಲ್ಲ ತಗೊಳ್ಳುವಾಗ ಈ ರೀತಿ ಹಾಕೊಳ್ಳಿ. ನಾರ್ಮಲ್ ಆಗಿ ಬ್ಲೌಸ್ ಹಾಕೊಳ್ಳಿ. ಈ ರೀತಿನೂ ಇರಬಾರ್ದು, ಈ ರೀತಿನೂ ಇರಬಾರ್ದು. ಜಸ್ಟ್ ನಾರ್ಮಲ್ ಆಗಿ ಅದು ಹೇಗೆ ಕೂರುತ್ತೆ ಹಾಕಿ ಕೂತ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಕೂತಿದೆ. ಸೊ ನೆಕ್ ವಿಡ್ತ್ ಬಂದು 4.5 ಇಂಚ್ ಇದೆ. ಸೊ ಶೋಲ್ಡರ್ ನೀವು ಹೇಗೆ ತಗೊಳ್ಬೇಕಂತ ಅಂದ್ರೆ ನೋಡಿ, ಇಲ್ಲಿಂದ ನೆಕ್ ವಿಡ್ತ್ ತಗೊಂಡಿದ್ದು ಆದ್ಮೇಲೆ ಸೊ ಇಲ್ಲಿಂದ ತಗೊಳ್ಬೇಕು. ಇದಕ್ಕೆ ನೀವು ಮಾರ್ಕ್ ಮಾಡುವಾಗ ನೋಡಿ, ಇಲ್ಲಿ 3 ಇಂಚ್ ಇದೆ. ನೀವು ಮಾರ್ಕ್ ಮಾಡುವಾಗ ಇದಕ್ಕೆ 3/4 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ಸೊ ನೆಕ್ ವಿಡ್ತ್ ಫಿನಿಶಿಂಗ್ ಮಾಡುವಾಗ 1/4 ಇಂಚು ಹೋಗುತ್ತೆ. ಓಕೆನಾ? ಸೊ ಅವಾಗ ನಿಮಗೆ ಡೌಟ್ ಬರುತ್ತೆ, ಮೇಡಮ್ ನೆಕ್ ವಿಡ್ತ್ ತಗೊಂಡ್ರಲ್ಲ ಅದಕ್ಕೆ ಏನಾರು ಎಕ್ಸ್ಟ್ರಾ ತಗೊಳ್ಬೇಕಂತ. ಖಂಡಿತ ಇಲ್ಲ, ತಗೊಳ್ಬೇಡಿ. ಆಯ್ತಾ? ಸೊ ನೆಕ್ಸ್ಟು ಸೊ ಅಪ್ಪರ್ ಚೆಸ್ಟ್ ಎಲ್ಲ ತಗೊಂಡಿದ್ದಾಯ್ತು. ಮಿಡಲ್ ಚೆಸ್ಟ್ ಅಂದ್ರೆ ಬಸ್ಟ್ ರೌಂಡ್. ಕೆಲವರು ಬಸ್ಟ್ ಹತ್ರ ಟೈಟ್ ಬರುತ್ತೆ ಅಂತ ಹೇಳ್ತೀರಾ. ಸೊ ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಬಾಡಿ ಮೆಷರ್ಮೆಂಟ್ ತಗೊಂಡು. ಇವಾಗ ಬ್ಲೌಸ್ ಮೆಷರ್ಮೆಂಟ್ ತಗೊಂಡು ಹೇಳ್ತೀನಿ. ಸೊ ಇಲ್ಲಿ ನೋಡಿ 11.5 ಬಂತು. ಸೊ ಕೆಲವ್ರಿಗೆ ಡಿಫ್ರೆನ್ಸಸ್ ಇದೆ. ಕೆಲವ್ರಿಗೆ ಏನಪ್ಪಾ ಅಂದ್ರೆ ಅಪ್ಪರ್ ಚೆಸ್ಟ್ ಏನಿರುತ್ತೆ ಫುಲ್ ಬಸ್ಟ್ ಹತ್ರನೂ ಅಷ್ಟೇ ಇರುತ್ತೆ. ಕೆಲವ್ರಿಗೆ ಅಪ್ಪರ್ ಚೆಸ್ಟ್ ಗಿನ್ನ ಫುಲ್ ಬಸ್ಟ್ ಹತ್ರ ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಫುಲ್ ಬಸ್ಟ್ ಗಿನ್ನ ಅಪ್ಪರ್ ಚೆಸ್ಟ್ ಜಾಸ್ತಿ ಬರುತ್ತೆ. ಸೊ ವೇರಿಯೇಷನ್ ಇರುತ್ತೆ, ಎಲ್ಲರೂ ಒಂದೇ ತರ ಇರಲ್ಲ. ಸೊ ಅವ್ರವ್ರ ಬಾಡಿ ಹೇಗಿದೆ, ಅವ್ರವ್ರ ಅಳತೆ ಹೇಗಿದೆ, ನಾವು ಆ ರೀತಿ ಇಟ್ಕೋಬೇಕಾಗತ್ತೆ. ಸೊ ಇವಾಗ ಫುಲ್ ಬಸ್ಟ್ ರೌಂಡ್ ನೋಡಿ, ಈ ತರ ಇಟ್ಕೊಂಡು ಈ ಪ್ಲೀಟ್ಸ್ ಏನಿದೆ ನಾವು ಡಾಟ್ಸ್ ಹಿಡಿದಿರ್ತೀವಲ್ಲ ಆ ಕಡೆಯಿಂದ ಇಟ್ಕೊಂಡು ಈ ತರ ನೀವು ಮೆಷರ್ ಮಾಡ್ಕೊಂಡು ತಗೊಬೇಕು. ಸೊ ಇವ್ರದ್ದು ನೋಡಿ ಸೇಮೇ ಬರ್ತಾ ಇದೆ, 11.5 ಇಂಚೆ ಬರ್ತಾ ಇದೆ. ಸೊ ಇಲ್ಲೂ 11.5 ಇಂಚೆ ಇದೆ, ಇಲ್ಲೂ 11.5 ಇಂಚೆ ಇದೆ. ಎಲ್ಲರಿಗೂ ಹೀಗೆ ಇರಲ್ಲ. ಸೊ ಇವಾಗ ನಾನು ಕಳೆದರಲ್ಲಿ ಬಾಡಿ ಮೆಷರ್ಮೆಂಟ್ ನಾನು ತೋರಿಸ್ತೇನೆ. ನಂದು ಅಪ್ಪರ್ ಚೆಸ್ಟ್ ಬಂದು 37 ಇತ್ತು,
ಫುಲ್ ಬಸ್ಟ್ ಬಂದು 39 ಇತ್ತು. ಓಕೆನಾ, 2 ಇಂಚು ಡಿಫ್ರೆನ್ಸ್ ಬಂತು. ಕೆಲವ್ರದ್ದು 4 ಇಂಚು ಡಿಫ್ರೆನ್ಸ್ ಬರುತ್ತೆ, ವೇರಿಯೇಷನ್ ಇರುತ್ತೆ, ಎಲ್ಲರೂ ಒಂದೇ ತರ ಇರಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಅವ್ರದ್ದು ಏನ್ ಮೆಷರ್ಮೆಂಟ್ ಇದೆ ನೀವು ಅದನ್ನು ತಗೊಳ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ವೇಸ್ಟ್ ರೌಂಡ್ ನೋಡಿ, ಈ ಕಾಜಾ ಏನಿದೆ ಇದನ್ನ ನೀವು ಲೆಕ್ಕಕ್ಕೆ ತಗೊಳ್ಬಾರ್ದು. ಸೊ ಈ ತರ ಟೇಪ್ ಇಟ್ಕೊಂಡು ಈ ರೀತಿ ನೀವು ಸೊಂಟದ ಸುತ್ತಲ ನೀವು ಮೆಷರ್ ಮಾಡ್ಕೊಬೇಕು. ಸೊ ಇವ್ರದ್ದು ನೋಡಿ 39 ಇಂಚ್ ಬರ್ತಾ ಇದೆ. ಹುಕ್ಪಟ್ಟಿ ಏನಿದೆ ಲೆಕ್ಕಕ್ಕೆ ತಗೊಳ್ಳಿ, ಕಾಜಾ ಪಟ್ಟಿ ಏನಿದೆ ಲೆಕ್ಕಕ್ಕೆ ತಗೊಳ್ಬೇಡಿ. 39 ಇಂಚ್ ಇದೆ, ಏನು ವೇಸ್ಟ್ ರೌಂಡ್ 39 ಇಂಚ್ ಇದೆ. ಓಕೆನಾ, ಈಗ ನೆಕ್ಸ್ಟ್ ಬೇಕಾಗಿರುವಂತದ್ದು ಕಟಿಂಗ್ ಮಾಡಕ್ಕೆ. ಸೊ ಮತ್ತೆ ಇದನ್ನ ನೀಟಾಗಿ ಫ್ಲಾಟ್ ಆಗಿ ಹಾಕೊಳ್ಳಿ. ಸೊ ನೆಕ್ ಲೆಂತ್ ಮೆಷರ್ ಮಾಡ್ಕೊಳ್ಳೋಣ. ಈ ತರ ಇಟ್ಕೊಂಡು ನೆಕ್ ಲೆಂತ್ ಈ ತರ ಇಟ್ಕೊಂಡು ಈ ಎಂಡ್ಗೆ ಟೇಪ್ ನ ಮಡ್ಚಿ. ಟೇಪ್ ಎಲ್ಲಿ ಫೋಲ್ಡ್ ಆಗಿದೆ ನೋಡಿ, 7 ಇಂಚ್ ಫೋಲ್ಡ್ ಆಗಿದೆ. ಸೊ ನೆಕ್ ಲೆಂತ್ 7 ಇಂಚ್ ಆಗುತ್ತೆ, ಫ್ರಂಟ್ ನೆಕ್ ಉದ್ದ. ಸೊ ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಡೀಪ್, ಇದು ಅಷ್ಟೇ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಕರೆಕ್ಟ್ ಆಗಿ ಇದನ್ನ ಈ ರೀತಿ ಫ್ಲಾಟ್ ಆಗಿ ಇಟ್ಕೊಳ್ಳಿ. ಇಟ್ಕೊಂಡು ಈ ರೀತಿ ಟೇಪ್ ಇಟ್ಕೊಂಡು ಇಲ್ಲಿಂದ ತಗೊಂಡು ಈ ಎಂಡ್ಗೆ ಟೇಪ್ ನ ಮಡ್ಚಿ. ಸೊ ಎಲ್ಲಿ ಫೋಲ್ಡ್ ಆಗಿದೆ, 9 ಇಂಚಿಗೆ ಫೋಲ್ಡ್ ಆಗಿದೆ. ಸೊ 9 ಇಂಚು ಬ್ಯಾಕ್ ನೆಕ್ ಡೀಪ್. ಅದಾದ್ಮೇಲೆ ಸ್ಲೀವ್ ಲೆಂತ್ ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿ ತಗೊಳ್ಬೇಕು. ಕೆಲವರು ಇಲ್ಲಿ ತಗೊಂಡ್ರೆ ಕಡಿಮೆ ಬರುತ್ತೆ, ತಗೊಳ್ಬಾರ್ದು. ಇಲ್ಲೂ ತಗೊಳ್ಬಾರ್ದು, ಕರೆಕ್ಟಾಗಿ ಇಲ್ಲಿ ಏನಿದೆ ಇಲ್ಲಿಂದ ತಗೊಳ್ಬೇಕು. ಎಷ್ಟಿದೆ ಇವ್ರದ್ದು, 6 ಇಂಚ್ ಇದೆ. ತೋಳಿನ ಸುತ್ತಳತೆ ಈ ರೀತಿ ತಗೊಂಡು ಈ ರೀತಿ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಸುತ್ತಳತೆ ಗೊತ್ತಾಗುತ್ತೆ. ಓಕೆನಾ, ಅದಾದ್ಮೇಲೆ ಆರ್ಮೋಲ್ ರೌಂಡ್ ಮಸ್ಟ್ ಅಂಡ್ ಶುಡ್ ತಗೊಳ್ಳಿ. ಕೆಲವೊಂದು ಮೆಷರ್ಮೆಂಟ್ಸ್ ಇದೆ, ಸೊ ಅದೆಲ್ಲ ನೀವು ನೀಟಾಗಿ ತಗೊಂಡ್ರೆ ಬ್ಲೌಸ್ಗೆ ಆರಾಮಾಗಿ ನೀಟ್ ಫಿಟ್, ಒಂದು ಒಳ್ಳೆ ಫಿಟ್ಟಿಂಗ್ ಅಲ್ಲಿ ಬ್ಲೌಸ್ ಬರುತ್ತೆ ನಿಮಗೆ. ನೋಡಿ ಈ ರೀತಿ ತಗೊಳ್ಳಿ, ಇಟ್ಕೊಂಡು ಇದು ಹೇಗಿದೆ ಹಾಗೆ ನೀವು ಮೆಷರ್ ಮಾಡ್ಕೊಳ್ಬೇಕು. ಸೊ 9.25 ಇಂಚು ಆರ್ಮೋಲ್ ರೌಂಡ್ ಇದೆ. ಓಕೆನಾ, ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಅಪೆಕ್ಸ್ ಪಾಯಿಂಟ್ ಅಥವಾ ನಿಪ್ಪಲ್ ಪಾಯಿಂಟ್ ಅಂತ ಕರಿತೀವಿ, ಅಪೆಕ್ಸ್ ಪಾಯಿಂಟ್ ಅಂತ ಕರಿತೀವಿ, ಅಥವಾ ಫುಲ್ ಬಸ್ಟ್ ಲೆಂತ್ ಅಂತ ಕರಿತೀವಿ, ಯಾವ್ದಾದ್ರು ಓಕೆನಾ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಂದ ಈ ಡಾಟ್ ಇದೆಯಲ್ಲ ಅಲ್ಲಿಗೆ ಲೆಂತ್ ತಗೊಳ್ಬೇಕು. ಅಲ್ಲಿಂದ 1/2 ಇಂಚು ಮೇಲೆ 11 ಇಂಚು ಬರ್ತಾ ಇದೆ. ಸೊ ಮಾರ್ಕ್ ಹಾಕುವಾಗ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಸೊ 11 ಪ್ಲಸ್ ಅರ್ಧ 1/2 ಇಂಚ್ 11.5 ಇಂಚ್. ಈ ರೀತಿ ಎಕ್ಸ್ಟ್ರಾ ಎಲ್ಲೆಲ್ಲಿ ನೀವು ಶೋಲ್ಡರ್ ಅಟ್ಯಾಚ್ ಮಾಡ್ತೀರಾ 1/2 ಇಂಚ್ ಸೇರಿಸ್ಕೊಳ್ಬೇಕು. ಈ ರೀತಿ ಮಾರ್ಜಿನ್ ನ ಆಡ್ ಮಾಡ್ತಾ ಹೋಗ್ಬೇಕು. ಬ್ಯಾಕ್ ಅಲ್ಲಿ ಡೀಪ್ಗೂ ಅಷ್ಟೇ. ಸೊ ಇವಾಗ ನಮ್ಗೆ ಎಷ್ಟು ಬಂತು, 9 ಬಂತು, ಅದಕ್ಕೆ 1/2 ಇಂಚ್ ಆಡ್ ಮಾಡಬೇಕು, ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತೆ. ಸೊ ಈ ರೀತಿ ಲೆಕ್ಕಾಚಾರ ಹಾಕೊಂಡು ನೀವು ಏನು ಬ್ಲೌಸ್ ಅಳತೆ ಬ್ಲೌಸ್ ಇಂದ ತಗೊಳ್ತೀರಾ ಅಥವಾ ಬಾಡಿ ಮೆಷರ್ಮೆಂಟ್ ಇಂದ ತಗೊಳ್ತೀರಾ, ಸೊ ಎಕ್ಸ್ಟ್ರಾ ಮಾರ್ಜಿನ್ ಆಡ್ ಮಾಡ್ಕೊಳ್ಬೇಕು. ಓಕೆನಾ, ಸ್ಯಾರಿನ ತಗೊಂಡ್ ಬಂದಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ಸೊ ಲೇಟೆಸ್ಟ್ ಡಿಸೈನ್. ಓಕೆನಾ, ನೋಡಿ ಈ ರೀತಿ ಬರುತ್ತೆ. ನೋಡಿ ಸ್ಯಾರಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಲೇಟೆಸ್ಟ್ ಆಗಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ಒಂದು. ಸೊ ಡಬಲ್ ಕಲರ್ ಬರುತ್ತೆ. ಇದು ಈ ಸ್ಯಾರಿನಲ್ಲಿ ಬಂದಿರೋದು, ಇಲ್ಲಿ ಬಂದು ಪರ್ಪಲ್ ಕಲರ್, ನೇವಿ ಬ್ಲೂ. ಸೊ ಅದಾದ್ಮೇಲೆ ಆರೆಂಜ್ ಕಲರ್ ಬಂದಿದೆ, ಮತ್ತೆ ಇಲ್ಲಿ ಪರ್ಪಲ್ ಕಲರ್ ಬಂದಿದೆ. ಸೊ ವಿತ್ ಬಾರ್ಡರ್, ಸ್ಮೂತ್ ಸ್ಯಾರಿ. ನೆರಿಗೆ ನೀವು ಹೇಗೆ ಹಾಕಿದ್ರು ಅಷ್ಟು ಚೆನ್ನಾಗಿ ಬರುತ್ತೆ. ಸ್ಮೂತ್ ಸ್ಯಾರಿ, ಲೇಟೆಸ್ಟ್ ಡಿಸೈನ್ ಇದು. ಹೇಗಿದೆ ಸ್ಯಾರಿ ಅಂತ ಒಂದು ಓಪನ್ ಮಾಡಿ ನೋಡೋಣ. ನೋಡಿ ಇದೆಲ್ಲ ಫುಲ್ಲು ನಿಮ್ಗೆ ಸೆರಗಾಗಿರುತ್ತೆ. ಇದು ಫುಲ್ಲು ನಿಮ್ಗೆ ಸೆರಗ್ ಬಂದಿರುತ್ತೆ. ಸೊ ಬ್ಲೌಸ್ ಬಂದು ನೋಡಿ ಈ ತರ ಇರುತ್ತೆ. ಈ ರೀತಿ ಇರುತ್ತೆ ಬ್ಲೌಸ್ ಇದು. ಸೊ ಈ ಸ್ಯಾರಿ ಪ್ರೈಸ್ ಬಂತು 1550. ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ, ತುಂಬಾನೇ ರಿಚ್ ಆಗಿರೋ ಕ್ವಾಲಿಟಿ ಇದೆ, ಸ್ಮೂತ್ ಆಗಿದೆ, ತುಂಬಾನೇ ಲುಕ್ ಆಗಿದೆ. ಸೊ ಆನ್ಲೈನ್ ಅಲ್ಲಿ ಹೇಗಿರುತ್ತೋ ಹೇಗೋ ಆ ಡೌಟ್ಸ್ ಎಲ್ಲ ಬೇಡ. ಒಂದು ಒಳ್ಳೆ ಸ್ಯಾರಿನೇ ಕೊಡೋದು ನಾನು. ಯಾವುದೇ ಕಾರಣಕ್ಕೂ ನಿಮ್ಗೆ ಬೇರೆ ಯಾವ್ದೋ ತೋರಿಸಿ ಯಾವ್ದೋ ಕಳ್ಸಲ್ಲ ನಾನು. ಏನಕ್ಕಂದ್ರೆ ಬೇರೆ ಆನ್ಲೈನ್ ಅಲ್ಲೆಲ್ಲ ನಿಮ್ಗೆ ಆ ರೀತಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ಇಲ್ಲಿ ಹಾಗಿಲ್ಲ, ನೀವು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು. ಒಳ್ಳೆ ಸ್ಯಾರಿನೇ ಇದೆ. ಸೊ ಈ ಸ್ಯಾರಿ ಬೆಲೆ ಬಂದು 1550 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಆಗಿರುತ್ತೆ. 2 ಸ್ಯಾರಿ ತಗೊಂಡ್ರೆ ಶಿಪ್ಪಿಂಗ್ ಫ್ರೀ ಇರುತ್ತೆ. ಓಕೆನಾ, ಸೊ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ. ಕಲರ್ಸ್ ಯಾವ್ದಾವ್ದು ನೋಡೋಣ. ಸೊ ಫಸ್ಟ್ ಅಂತೂ ಇದೇ ಕಲರ್ ಅಲ್ಲಿ ಇದೆ. ಸಾಕಷ್ಟು ಪೀಸ್ ಇದೆ, ಬಟ್ ಒಂದೊಂದು ಕಲರ್ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇರೋದು. ಸೊ ಇದು ಒಂದು ಕಲರ್ ಆಯ್ತು. ಸೊ ನೆಕ್ಸ್ಟ್ ಗ್ರೀನ್ಗೆ ಆಫ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದಿದೆ.
ನೋಡಿ ಈ ತರ ಬಂದಿದೆ. ಸೊ ಗ್ರೀನ್ಗೆ ಬ್ಲಾಕ್ ಕಲರ್, ಸುಮಾರು ಜನಕ್ಕೆ ಬ್ಲಾಕ್ ಫೇವ್ರೆಟ್ ಇರುತ್ತೆ. ಸೊ ಗ್ರೀನ್ಗೆ ಈ ತರ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಎಲ್ಲದಕ್ಕೂ ಸೇಮ್ ಬ್ಲೌಸ್ ಇರುತ್ತೆ, ಎಲ್ಲಾನು ಸೇಮ್ ಕ್ವಾಲಿಟಿ ಇರುತ್ತೆ. ತುಂಬಾ ಪ್ರೀಮಿಯಂ ಕ್ವಾಲಿಟಿ, ತುಂಬಾನೇ ಸಾಫ್ಟ್ ಇದೆ, ತುಂಬಾನೇ ಚೆನ್ನಾಗಿದೆ. ಈ ರೀತಿ ಬರುತ್ತೆ. ಪಿಂಕ್ಗೆ ಮತ್ತೆ ಪರ್ಪಲ್ ಕಲರ್ ಅಲ್ಲಿ ನಿಮ್ಗೆ ಕಾಂಬಿನೇಷನ್ ಬಂದಿದೆ. ಒಳ್ಳೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸ್ಮೂತ್ ಸ್ಯಾರಿ, ನೀವು ಹೇಗೆ ಫ್ರಿಲ್ ಮಾಡಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ನೋಡಿ ಆರೆಂಜ್ಗೆ ಮತ್ತೆ ಪರ್ಪಲ್ ಕಲರ್ ಅಲ್ಲಿ ನಿಮ್ಗೆ ಕಾಂಬಿನೇಷನ್ ಬಂದಿದೆ. ಒಳ್ಳೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಅದಾದ್ಮೇಲೆ ನೋಡಿ ಆರೆಂಜ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಜನ ಕೇಳ್ತಾರೆ. ಸೊ ಆ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಪಿಂಕ್ಗೆ ಗ್ರೀನ್ ಕಲರ್ ಅಲ್ಲಿ ನೋಡಿ, ಇಲ್ಲಿ ಪಿಂಕ್ಗೆ ಆರೆಂಜ್ ಕಲರ್ ಅಲ್ಲಿ ಕಾಂಬಿನೇಷನ್ ಬಂದಿದೆ. ಇಲ್ಲಿ ಪಿಂಕ್ಗೆ ಗ್ರೀನ್ ಕಲರ್ ಅಲ್ಲಿ ಕಾಂಬಿನೇಷನ್ ಬಂದಿದೆ. ರಾಮ ಗ್ರೀನ್ಗೆ ಪಿಂಕ್ ಕಲರ್ ಅಲ್ಲಿ ಕಾಂಬಿನೇಷನ್ ಬಂದಿದೆ. ಪಿಂಕ್ ಕಲರ್ ವಿತ್ ಬಾರ್ಡರ್, ಸಖತ್ ಲುಕ್ ಆಗಿ ಬರುತ್ತೆ. ಒಂದು ಒಳ್ಳೆ ಸ್ಯಾರಿ, ಹಬ್ಬಕ್ಕೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಯಾವುದೇ ಹಬ್ಬ ಆಗ್ಲಿ, ಗಿಫ್ಟ್ ಕೊಡಕ್ಕಾಗ್ಲಿ ತುಂಬಾನೇ ಚೆನ್ನಾಗಿದೆ. ಸೊ ಇದು ನಾನು ಕೊಡ್ತಾ ಇರೋದು ಹೋಲ್ಸೇಲ್ ಪ್ರೈಸ್. ಹೊರಗಡೆ ಹೋದ್ರೆ ಇದಕ್ಕೆ ನಿಮ್ಗೆ ಪ್ರೈಸ್ ಜಾಸ್ತಿ ಇದೆ. ಬಟ್ ಇದ್ರದ್ದು ಡೂಪ್ಲಿಕೇಟ್ ನಿಮ್ಗೆ ಕಡಿಮೆ ರೇಟಲ್ಲಿ ಸಿಗ್ಬೋದು. ಬಟ್ ಇದು ಡೂಪ್ಲಿಕೇಟ್ ನಾನು ಇವಾಗ ಏನ್ ಸೇಲ್ ಮಾಡ್ತಾ ಇದ್ದೀನಿ ಅದೇ ಪ್ರೈಸ್ ಕೊಡ್ತಾರೆ. ಇದು ಪ್ರೀಮಿಯಂ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಸ್ಯಾರಿ ಬೆಲೆ 1550 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 70 ರೂಪಾಯಿ ಆಗಿರುತ್ತೆ. 2 ಸ್ಯಾರಿ ಬುಕ್ ಮಾಡಿದ್ರೆ ಶಿಪ್ಪಿಂಗ್ ಫ್ರೀ ಇರುತ್ತೆ. ಓಕೆನಾ? ಸುಮಾರಷ್ಟು ಬ್ಲೌಸ್ ಮೆಷರ್ಮೆಂಟ್ ಹಾಕಿದ್ದೀನಿ. ಸೊ ಇದು ಹೆವಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಿಮ್ಗೆ ತೋರಿಸ್ಕೊಟ್ಟೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಇದಿಷ್ಟು ನೀವು ನೋಟ್ ಮಾಡ್ಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿ ಹೇಗೆ ಬಂತು, ಮಾರ್ಕ್ ಮಾಡಿ ಕಟಿಂಗ್ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಇನ್ನೇನಾದ್ರು ಡೌಟ್ ಇದ್ರೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ 6ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.